ಕಿಡಿ ಒತ್ತಿಸ್ಬೇಕು. ಒಕ್ಕಲಿಗರು ವರ್ಸಸ್ ಕುರ್ಬಾಸ್ ಅನ್ನುವಂಥ ತರಬೇಕು. ಕುರುಬರು, ಒಕ್ಕಲಿಗರು, ದಲಿತರು, ಇತರೆ ಸಮುದಾಯದವರು ಬಹಳ ಶಾಂತಿಯುತವಾಗಿ ಜೀವನ ನಡೆಸ್ತಾವ್ರೆ. ಅದನ್ನು ಕದಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರ ವಿರುದ್ಧ ನೀವು ದಿನ ಬೆಳಗ್ಗೆ ಸ್ಟೇಟ್ಮೆಂಟ್ಗಳು ಮಾಡೋದ್ರ ಮೂಲಕ ಕುರುಬರು ವರ್ಸಸ್ ಒಕ್ಕಲಿಗರು ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥದ್ದು, ಕುರುಬರು ವರ್ಸಸ್ ಒಕ್ಕಲಿಗಾಸ್ ವರ್ಸಸ್ ದಲಿತರು ಅನ್ನುವಂಥ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂಥದ್ದಕ್ಕೆ ಸಾಥ್ ಕೊಡ್ತಾ ಇರುವಂಥದ್ದೇ JDSನವರು. BJP ಅದನ್ನು ಸದುಪಯೋಗ ಮಾಡ್ಕೊತಾ ಇದೆ. ಇದಕ್ಕೆ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಯಾವುದೇ ಕಾರಣಕ್ಕೂ ಯಾವ ಸಮುದಾಯದವರು ಒಬ್ಬರಿಗೊಬ್ಬರನ್ನ ದ್ವೇಷಿಸುವಂಥ ಕೆಲಸವನ್ನು ಮಾಡಬೇಡಿ. ಸಿದ್ದರಾಮಯ್ಯನವ್ರಿಗೂ ಈ ಸ್ಟ್ರೈಕ್ಗೂ ಯಾವುದೇ ಸಂಬಂಧ ಇಲ್ಲ. ಈ ಸ್ಟ್ರೈಕ್ಗೂ ಮತ್ತೆ ಅಲ್ಲಿನ ಧ್ವಜವನ್ನು ತೆಗೆಸುವಂಥದಕ್ಕೆ ಸಿದ್ದರಾಮಯ್ಯನವ್ರಿಗೂ ರಾಜ್ಯ ಸರ್ಕಾರಕ್ಕೆ ಸಂಬಂಧ ಇಲ್ಲ. ಕಾನೂನು ಅದರ ಕಾನೂನನ್ನು ಪಾಲಿಸಿದ್ದೇ ಅಷ್ಟೇನೆ. ನಾನು ಒಂದು ಹೇಳುವಂಥದ್ದು ಇಷ್ಟೇನೆ, ಮುಖ್ಯಮಂತ್ರಿಗಳಲ್ಲೇ ಮನವಿ ಮಾಡ್ಕೊತೀನಿ, ಪತ್ರವನ್ನು ಕೂಡ ಬರಿತಾ ಇದ್ದೀವಿ. ದಯಮಾಡಿ ಅಲ್ಲಿನ ಪೊಲೀಸ್ ವ್ಯವಸ್ಥೆಯನ್ನ ನೀವು ದಯಮಾಡಿ ರಿವ್ಯಾಂಪ್ ಮಾಡಬೇಕು. ಹಿಂದೆ BJP ಸರ್ಕಾರದಲ್ಲಿ ಇದ್ದಂಥ ಅದೇ ಸೇಮ್ SP, ಸೇಮ್ ಅಡಿಷನಲ್ SP, ಸೇಮ್ ಇನ್ಸ್ಪೆಕ್ಟರ್ಸ್ಗಳು, ಸೇಮ್ DSP, DYSP ಇರೋದ್ರಿಂದನೇ ನಮಗೆ ಸಮಸ್ಯೆ ಆಗ್ತಾ ಇದೆ. ಅವರ ಮೈಂಡ್ ಸೆಟ್ಟು BJPಯಿಂದ ಹೊರ ಬಂದಿಲ್ಲ. ಇದು 4ನೇ 5ನೇ ಇನ್ಸಿಡೆಂಟ್ ಆಗ್ತಾ ಇರುವಂಥದ್ದು ಮಂಡ್ಯದಲ್ಲಿ. ಶ್ರೀರಂಗಪಟ್ಟಣದಲ್ಲಿ ಕಲ್ಲಡ್ಕ ಪ್ರಭಾಕರ್ ಅಂತ ಬಂದು ಮುಸ್ಲಿಂ ಮಹಿಳೆಯರ ವಿರುದ್ಧ ಅವಹೇಳನಕಾರಿಯಾಗಿ ಬಹಳ ಕೇವಲವಾಗಿ ಮಾತಾಡೋದಾಗ್ಲೂ ಪೊಲೀಸ್ನವರು ಏನೂ ಕ್ರಮವನ್ನು ಜರುಗಿಸಲಿಲ್ಲ. ಯಾರೋ ಒಂದು ಕಂಪ್ಲೇಂಟ್ ಕೊಟ್ಟ ಮೇಲೆ FIR ಹಾಕಿದ್ರು ಅಷ್ಟೇನೆ. ಸೋಮೋಟೋ ಅವನ್ನ ಒದ್ದು ಒಳಗಡೆ ಹಾಕ್ಸುವಂಥ ಕೆಲಸವನ್ನ ಮಾಡಲೇ ಇಲ್ಲ. ಅದು ಮೊದಲನೆಯ ತಪ್ಪು. ಅಲ್ಲಿನ SP, ವಾಟ್ ಈಸ್ ದಿಸ್ ಮೈಂಡ್ ಸೆಟ್? ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ವೆದರ್ ಇಸ್ ವರ್ಕಿಂಗ್ ಇನ್ ಫೇವರ್ ಆಫ್ ಅಗೇನ್ಸ್ಟ್ ಗವರ್ನಮೆಂಟ್, ಅಗೇನ್ಸ್ಟ್ ದ ಪೀಪಲ್, he should be immediately shunted out. He should be immediately transferred out. ಇದು 2ನೇ ಇನ್ಸಿಡೆಂಟು. ಪೊಲೀಸ್ನವ್ರು ಏನ್ ಮಾಡ್ತಾ ಇದ್ರು ಅಲ್ಲಿ? ಒಬ್ಬ ಚೀಫ್ ಮಿನಿಸ್ಟರ್ನ ಫೋಟೋನ ಹೊಡೆದು ಬೆಂಕಿ ಹಾಕ್ತಾ ಇರ್ಬೇಕಾದ್ರೆ ಪೊಲೀಸ್ನವರು ಮ್ಯೂಟ್ ಸ್ಪೆಕ್ಟೇಟರ್ ಆಗಿದ್ದೀರಿ. ಯಾರ ಸರ್ಕಾರ ನಡೀತಾ ಇದ್ದೀರಿ? ಏನ್ ಮಾಡ್ತಾ ಇದ್ದಾರ ಪೊಲೀಸ್ನವರು ಇಲ್ಲಿ? ದಯಮಾಡಿ ಚುನಾವಣೆ ಸಂದರ್ಭದಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಆಗಿದ್ರೆ ಪೊಲೀಸ್ ವ್ಯವಸ್ಥೆ ಕಂಪ್ಲೀಟ್ ಆಗಿ ಚೇಂಜ್ ಆಗುವಂಥದ್ದಾಗಬೇಕು ಅನ್ನುವಂಥದ್ದು ನನ್ನ ಆಗ್ರಹವಾಗಿರುತ್ತದೆ. ಯಾರೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸು, ಇನ್ಯಾರ್ದೋ ಸ್ವಾಮೀಜಿಗಳ ಇನ್ಫ್ಲೂಯೆನ್ಸ್ ಮೇಲೆ ಬಂದು ನೀವು ಕೂತ್ಕೊಳ್ಳುವಂಥ ಕೆಲಸವನ್ನು ಮಾಡಿಬಿಟ್ರೆ, ಸ್ವಾಮಿ ನೀವು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ? ಸಮಾಜ ಘಾತಕರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ? ಸಮಾಜಕ್ಕೆ ವಿರೋಧ ಇರುವಂಥವ್ರ ಪರವಾಗಿ ನೀವು ನಿಲುವನ್ನೇ ಸ್ಪಷ್ಟಪಡಿಸ್ತಾರೆ. ಎಲ್ಲ ಇಬ್ಬರಿಗೆ ಸುಮ್ಮನೆ ಲಾಠಿ ಚಾರ್ಜ್ ಹೊಡೆದು ಮಾಡಿಬಿಟ್ಟು ಎಲ್ಲ ಮುಗಿದೋದ ಮೇಲೆ ಸುಮ್ಮನೆ ಕೂರುವಂಥ ಕೆಲಸ ಮಾಡಿ. ಎಷ್ಟು ಜನಕ್ಕೆ FIR ಮಾಡಿದಿರಿ? ಎಷ್ಟು ಜನ ಒಳಗಡೆ ಹಾಕಿದಿರಿ? ಎಷ್ಟು ಜನ ಒದ್ದು ಒಳಗಡೆ ಹಾಕಿದ್ದೀರಾ ಸ್ವಾಮಿ ಇಂಥವ್ರಿಗೂ? ಯಾಕೆ ಎದಕ್ಕತ್ತಾ ಇದ್ದೀರಿ? ಕಾನೂನು ಮುಚ್ಚಳಿಕೆ ಬರ್ಕೊಟ್ಟಿರುವಂಥವ್ರಿಗೆ ಪರ್ಮಿಷನ್ ಕೊಟ್ಟಿರುವಂಥವ್ರು ಇಮಿಡಿಯೇಟ್ ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡ್ಬೇಕಾಗಿತ್ತಲ್ಲ ಇಲ್ಲಿವರೆಗೆ ಇಷ್ಟೊತ್ತಿಗೆ. ಯಾಕೆ ಮಾಡಿಲ್ಲ? ಏನ್ ಕಾನೂನು ಏನ್ ಮಾಡ್ತಾ ಇದೆ ಸ್ವಾಮಿ? ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ನಮ್ಮ ಸರ್ಕಾರ ಇರೋದು ಏನ್ ನಡೀತಾ ಇದೆ? ಸರ್ಕಾರ ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಕೆಲ ಅಧಿಕಾರಿಗಳಿಗಿದೆ. ಅವ್ರನ್ನ ಸಂಪೂರ್ಣವಾಗಿ ನಾನು ಹಿಂದೆನೂ ಹೇಳಿದ್ದೆ, ಇದು ನಿರಂತರವಾಗಿ BJPಯವರು ಮಾಡ್ತಾರೆ. ಉರಿಗೌಡ, ನಂಜೇಗೌಡ ಅನ್ನುವಂಥದ್ದೊಂದು ಬಿಟ್ಟರು ಚುನಾವಣೆ ಸಂದರ್ಭದಲ್ಲಿ. ಏನೆಲ್ಲಾ ಕಡೆನೂ ಫ್ಲೆಕ್ಸ್ ಹಾಕೊಂಡು ಟಿಪ್ಪು ಸುಲ್ತಾನ್ ಕೊಂದಿದ್ದೆ ಇವರು ಅಂತ, ಅದೇನು ವರ್ಕ್ ಆಗ್ಲಿಲ್ಲ. ಈಗ ಚುನಾವಣೆ ಬಂದಿದ್ದೆ, ಈಗ ಇವೆಲ್ಲ ನಾಟಕಗಳು ನಡೀತಾ ಇದ್ದಾವೆ. ನಿಮ್ಮ ಯೋಗ್ಯತೆಗೆ ಏನು ನಿಮ್ಗೆ ಆಗಬೇಕು ಅನ್ನುವಂಥ ದಯಮಾಡಿ ಹೇಳಿ. ನಾನು ಮತ್ತೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಒಬ್ಬ ಒಕ್ಕಲಿಗ ಸಮುದಾಯದ ಲೀಡರ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ದಯಮಾಡಿ ಒಕ್ಕಲಿಗರು ಯಾವುದೇ ಕಾರಣಕ್ಕೂ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮನ್ನ ಬಲಿಪಶು ಮಾಡುವಂಥ ಕೆಲಸವನ್ನ BJP JDSನವ್ರು ಮಾಡ್ತಾರೆ. ನಿಮ್ಮನ್ನು ಎತ್ಕಟ್ಟುವಂಥ ಕೆಲಸವನ್ನ ಮಾಡ್ತಾರೆ. ಸಮಾಜದಲ್ಲಿ, ಇಡೀ ರಾಜ್ಯದಲ್ಲಿ ನಾವು ಮತ್ತೆ ಕುರುಬರು, ನಾವು ಮತ್ತೆ ದಲಿತರು, ನಾವು ಮತ್ತೆ ಬೇರೆ ಇತರ ಸಮುದಾಯದವರು ಒಟ್ಟಾಗಿ ಅಣ್ಣ ತಮ್ಮದಿರತ್ತಿನಲ್ಲಿ ಇರಬಾರ್ದು ಅನ್ನುವಂಥದ್ದು ಏಕೈಕ ದೃಷ್ಟಿ. ಇದಕ್ಕೆ ಬಲಿಪಶು ಆಗಬೇಡಿ. ಇವ್ರಿಗೆ ತಕ್ಕ ಪಾಠವನ್ನ ನೀವು ಪಾರ್ಲಿಮೆಂಟ್ ಅಲ್ಲಿ ಕಳಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ನನ್ನ ಆಗ್ರಹವಾಗಿರುತ್ತದೆ.